ಬಾಗಿಲಿಗೆ ಬಂತು ಸರ್ಕಾರಿ ಸೇವೆಗೆ ಇರಲಿ ಸಹಕಾರ ಎಂಬ ವಿನೂತನ ಕಾರ್ಯಕ್ರಮಕ್ಕೆ ಚನ್ನಪಟ್ಟಣಕ್ಕೆ ಆಗಮಿಸಿದ ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರನ್ನು ಸಮಾಜ ಸೇವಕರು ಕಾಂಗ್ರೆಸ್ ಯುವ ಮುಖಂಡರಾದ ತೀರ್ಥ ಪ್ರಸಾದ್ ಅವರು ಅದ್ದೂರಿಯಾಗಿ ಸ್ವಾಗತಿಸಿದರು. ನಮ್ಮ ಪಂಚಾಯತಿ ಇದು ಆಲ್ರೆಡಿ 7ನೇ ಪಂಚಾಯತಿ ಆಗಿದೆ. ಹಾಗಾಗಿ ಇದು ಸರ್ಕಾರ ಬಂದಾಗಿಂದ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇವಾಗ ನಮ್ಮ ಪಂಚಾಯತಿಗೆ ಬಂದು ಇವತ್ತು ಮಾಡ್ತಿದ್ದಾರೆ ಸರ್. ಎಲ್ಲ ಒಳ್ಳೇದಾಗ್ಲಿ ಜನಕ್ಕೆ ಅಂತ ಹೇಳಿ ಮಾಡ್ತಾ ಇದ್ದಾರೆ ಸರ್. ಸರ್ಕಾರ ಬಂದು 1 ವರ್ಷ ಆಗಿದ್ರೆ ಆದ್ರೂ ಕೂಡ ಚನ್ನಪಟ್ಟಣ ಕಡೆ ಕೆಲಸ ಮಾಡಲಿಲ್ಲ. ಏನೋ ಬೈ ಎಲೆಕ್ಷನ್ ಇದೆ, ಅದಕ್ಕೋಸ್ಕರ ಇಲ್ಲಿ ಬಂದು ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀವು ಸರ್, ಈಗ ಅವರು ಬರೀ ನಮ್ಮ ಚನ್ನಪಟ್ಟಣಕ್ಕೆ ಉಪಮುಖ್ಯಮಂತ್ರಿ ಅಲ್ಲ, ಇಡೀ ಕರ್ನಾಟಕಕ್ಕೆ ಇದ್ದಾರೆ. ಅವ್ರಿಗೂ ಬರೋಕ್ ಟೈಮ್ ಬೇಕಲ್ಲ ಸರ್, ಇಡೀ ರಾಜ್ಯ ಓಡಾಡ್ಬೇಕಲ್ಲ. ಹಂಗಾಗಿ ಸ್ವಲ್ಪ ಟೈಮ್ ಆಗಿದೆ, ಇವಾಗ ಬಂದಿದ್ದಾರೆ. 1 ವರ್ಷ ಆಯ್ತು ಉಪಮುಖ್ಯಮಂತ್ರಿಗಳಾಗಿ. ಈಗ ಉಂಟಾಗ್ತಾ ಇದೆ, ಆದ್ರೆ ಯಾವಾಗ ಒಂದು ಟಿವಿ ಭೇಟಿ ಕೊಡ್ಲಿಲ್ಲ ಅಂತ ವಿರೋಧ ಆರೋಪ ಸರ್. ಅವಾಗ ನಮ್ಮ ಸಾಹೇಬ್ರು ಅವರ ಸ್ವಂತ ತಮ್ಮ ಆದಂತ MP ನಮ್ಮ ಡಿ ಕೆ ಶಿವರಾಜ್ ಸರ್ ಇದ್ರು. ಅವ್ರು ಇರೋದ್ರಿಂದ ಅವರೆಲ್ಲ ನೋಡ್ಕೋತಾರೆ ಅಂತ ಹೇಳಿ ಸಾಹೇಬ್ರು ಅವ್ರಿಗೆಲ್ಲ ವಹಿಸಿದ್ರು. ಈಗ ಸಾಹೇಬ್ರಿಗೆ ಸ್ವಲ್ಪ ನಮ್ಮ ಚನ್ನಪಟ್ಟಣ ತಾಲೂಕರು, ನಮ್ಮ ರಾಮನಗರ ಡಿಸ್ಟಿಕ್ ಅವರು ಎಲ್ಲ ಅವ್ರಿಗೆ ಒಂದು ಫ್ರೀ ಮಾಡಿಕೊಟ್ಟಿದ್ದಾರೆ. ಇವಾಗ ಸ್ವಲ್ಪ ನೀವು ರೆಸ್ಟ್ ಮಾಡಿ ಅಂತ ಹೇಳಿ, ಅದಕ್ಕೆ ಸಾಹೇಬ್ರೆ ಮುಂದೆ ನಿಂತು ಓಡಾಡ್ತಾ ಇರ್ತಾರೆ ಸರ್. ಈಗ ಚನ್ನಪಟ್ಟಣ ತಾಲೂಕಲ್ಲೇ ಒಂದು ಇತಿಹಾಸ, ಎಲ್ಲ ಅಧಿಕಾರಿಗಳನ್ನ ಒಂದು ಕಡೆ ಕಲೆ ಹಾಕಿ ಜನರ ಅಹವಾಲನ್ನು ಸ್ವೀಕರಿಸ್ತಾ ಇದ್ರೆ ಹೇಗೆ ಅನ್ಸ್ತಿದೆ? ಖುಷಿ ಆಗ್ತಿದೆ ಸರ್. ಜನಗಳಿಗೆ ಯೂಸ್ಫುಲ್ ಆಗ್ಲಿ ಅಂತಾನೆ ಮಾಡಿದ್ರೆ, ಯೂಸ್ ಆದ್ರೆ ಇನ್ನೂ ಜನಕ್ಕೆ ಖುಷಿ ಆಗತ್ತಲ್ಲ ಸರ್. ಜನಕ್ಕೂ ಖುಷಿ ಆಗತ್ತೆ, ನಮಗೂ ಖುಷಿ ಆಗತ್ತೆ. ಜಾಸ್ತಿ ಏನೆಲ್ಲ ಸಮಸ್ಯೆಗಳನ್ನ ಇಲ್ಲಿ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ಅದೇ ಸರ್, ರೋಡ್ ಇರ್ಬೋದು, ಅವ್ರಿಗೆ ಸೈಟ್ ಇರ್ಬೋದು, ಇಲ್ಲ ಫ್ರೀ ಮನೆ ಇರ್ಬೋದು, ಈ ತರ ಏನೇನ್ ಬೇಸಿಕ್ ನೀಡ್ಸ್ ಇದೆ ಅದ್ರ ಬಗ್ಗೆ ಎಲ್ಲ ಅಹವಾಲು ಸಲ್ಲಿಸ್ತಾ ಇದ್ದಾರೆ. ತೀರ್ಥ ಪ್ರಸಾದ್ ಅಂತ ಹೇಳಿ ಸರ್. ಈಗ ಬೈ ಎಲೆಕ್ಷನ್ ಬರ್ತಿದೆ. ಈಗ ಹೋದ MLA 15,000 ಇತ್ತು, 85,000 ಹೋಗಿದೆ. ಎಲ್ಲೋ ಒಂದ್ ಕಡೆ ಒಂದು ಹುಮ್ಮಸ್ ಬಂದಿದೆ ಕಾಂಗ್ರೆಸ್ಗೆ. ಹೌದೌದು. ಈ ಬಾರಿ ಕಾಂಗ್ರೆಸ್ ತೆಕ್ಕಿಗೆ ತಗೋಬಹುದು ಸರ್. 100ಗೆ 200% ಗ್ಯಾರಂಟಿ ಇದು ಕಾಂಗ್ರೆಸ್ ತೆಕ್ಕಿಗೆ ಬಂದೇ ಬರುತ್ತೆ ಸರ್, ಅದ್ರಲ್ಲಿ ಏನ್ ಡೌಟ್ ಇಲ್ಲ ಸರ್. ನಿಮ್ಮ ಹೆಸರು? ತೀರ್ಥ ಪ್ರಸಾದ್ ಸರ್.